ಇನ್ನು ಈ ಆ ಸತ್ಯಲೋಕವಾಸಿಗಳು ಅಂತ ನಾವು ಲೋಕಗಳು ಬಂತಲ್ಲ, ಸತ್ಯಲೋಕವಾಸಿಗಳೆಲ್ಲರೂ ಫಸ್ಟ್ ಬಂದ ಅವರು ದೇವಾದಿ ದೇವತೆಗಳಾಗಿ ಜನ್ಮ ತಗೊಂಡಿದ್ದಾರೆ. ಸೊ ಅವರಿಂದ ಮತ್ತೆ ಏನಾಯ್ತು, ನಾವು ಆ ಈ ಯುಗ ಪರಿವರ್ತನೆ ಆಗ್ತಾ 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 ಏನಾಯ್ತು, ಈ ಒಂದು ನಾವು ಇವಾಗ ಮನುಷ್ಯ ಜನ್ಮದಲ್ಲಿ ಹುಟ್ಟಿದೀವಿ. ಅದೇ ಆತ್ಮ ರೂಪಾಂತರ ಮಾಡ್ಕೊಂಡು ಈಗ ಮನುಷ್ಯ ಜನ್ಮ ಹುಟ್ಟಿದ್ವಿ. ಪೂರ್ಣಾತ್ಮದಿಂದ ಬಂದ ಒಂದು ಆತ್ಮ ನಮ್ಮ ಶರೀರದಲ್ಲಿ ನೆಲೆಸಿದೆ. ಆತ್ಮ ಶರೀರ ಸೇರಿದ ತಕ್ಷಣ ಏನಾಗುತ್ತೆ, ಈ ಒಂದು ಆ ಭೂಮಿಗೆ ಒಂದು ಮಾಯ ಪೊರೆ ಇರುತ್ತೆ. ಆ ಮಾಯ ಪೊರೆಯಲ್ಲಿ ಸಿಕ್ಕಾಕೊಂಡು ಅದಕ್ಕಿರೋ ಅಪಾರವಾದ ಶಕ್ತಿಗಳನ್ನೆಲ್ಲ ಮರ್ತೋಗ್ಬಿಡುತ್ತೆ. ಆಮೇಲೆ ಸಂಕುಚಿತ ಭಾವಗಳೊಂದಿಗೆ ಅದು ಸ್ಟಾರ್ಟ್ ಆಗುತ್ತೆ, ದ್ವಂದ್ವತ್ವ ಬರುತ್ತೆ. ಮತ್ತೆ ಈ ಟೈಮ್ ಬೌಂಡರಿಯಲ್ಲಿ ಸಿಕ್ಕಾಕೊಡುತ್ತೆ. ಮತ್ತೆ ಸ್ತ್ರೀ ಪುರುಷ, ಮೇಲೆ ಕೀಳೆ ಅಂತ ಒಂದು ಭೇದ ಭಾವ ಅದೆಲ್ಲಾನು ಈ ಭೂಮಿ ಮೇಲೆ ಮಾತ್ರ ಸ್ಟಾರ್ಟ್ ಆಗೋದು. ಈ ಭೂಮಿ ಮೇಲೆ ಬಂದ ಮೇಲೆನೆ ಕರ್ಮಚಕ್ರ ಅನ್ನೋದು ಶುರು ಆಗುತ್ತೆ. ಈ ರೀತಿ ನಾವು ಭೂಮಿಗೆ ಬಂದು ಅಪಾರವಾದ ಶಕ್ತಿ ಅಂತ ಒಂದು ದೇವರ ಜೊತೆಗೆ ಡೈರೆಕ್ಟ್ ಕನೆಕ್ಷನ್ ಇರೋ ಒಂದು ಆತ್ಮ ಶಕ್ತಿಯನ್ನು ಮರೆತು ಬಿಟ್ಟು ನಾವು ಬರೀ ಮನುಷ್ಯ ಅಂತ ಅನ್ಕೊಂತ ಇರ್ತೀವಿ. ಸೊ ಈ ಭಿನ್ನತ್ವ ಅಂದ್ರೆ ಅದೇ ದ್ವಂದ್ವತ್ವ ಅಂದ್ರೆ ಸ್ತ್ರೀ ಪುರುಷ ಅನ್ನೋದು, ಸಂತೋಷ ದುಃಖ ಅನ್ನೋದು, ಈ ತರ ಕತ್ತಲು ಬೆಳಕು ಅನ್ನೋದು, ಆ ತರ ದ್ವಂದ್ವತ್ವದಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಎಲ್ಲವೂ ನಾವು ಆತ್ಮ ಸ್ವರೂಪರಾದಾಗ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ಸಂತೋಷ ಇಲ್ಲ, ದುಃಖ ಇಲ್ಲ, ಕತ್ತಲು ಇಲ್ಲ, ಬೆಳಕು ಇಲ್ಲ. ಆ ತರ ಒಂದು ಇದ್ರಲ್ಲಿ ಇರೋರು ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಇವೆಲ್ಲ ನಾವು ಏನಕ್ಕೆ ನಾವು ಸೃಷ್ಟಿ ಮಾಡ್ಕೊಂಡಿರೋದಂದ್ರೆ ಅದನ್ನು ಕಲಿಬೇಕು. ಆ ದುಃಖದಲ್ಲಿ ಹೆಂಗಿರ್ತೀವಿ, ನಾವು ದುಃಖದಲ್ಲಿ ಏನ್ ಕಲಿತೀವಿ ಅನ್ನೋದು ತಿಳ್ಕೊಬೇಕು. ಸುಖದಲ್ಲಿ ಹೆಂಗಿರ್ತೀವಿ, ಸುಖದಿಂದ ಏನ್ ಕಲಿತೀವಿ ಅನ್ನೋದು ಕಲಿಬೇಕು. ಈ ರೀತಿ ಕಲಿಯೋಕ್ಕೋಸ್ಕರ ಈ ತರ ನಾವು ದ್ವಂದ್ವತ್ವವನ್ನು ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಸೊ ಆ ರೀತಿ ಆ ದ್ವಂದ್ವತ್ವದಿಂದ ನಾವು ಪೂರ್ತಿಯಾಗಿ ಬರ್ತಾ 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 ಏನಾಗ್ತಾ ಇದೆ, ಎಲ್ಲರೂ ಇವಾಗ ಸ್ಪಿರಿಚುವಾಲಿಟಿಯಲ್ಲಿರೋರ್ಗು ಮಾತ್ರ ಆತ್ಮಶಕ್ತಿ ಅನ್ನೋದು ಗೊತ್ತು. ಬೇರೆಯವರೆಲ್ಲ ಆತ್ಮ ಅನ್ನೋದು ಕಣ್ಣು ಕಾಣುತ್ತಾ, ಯಾವುದು ಅದೆಲ್ಲ ಸುಳ್ಳು ಅಂತಾರೆ. ಯಾರು ಆತ್ಮನ್ ನಂಬೋರು ತುಂಬಾ ಕಡಿಮೆ. ಸೊ ಆತ್ಮ ಸಂತೋಷ ಅಂತೀವಿ, ಆತ್ಮ ಜ್ಞಾನ ಅಂತೀವಿ, ಆತ್ಮದ ಅಭಿವೃದ್ಧಿ ಅಂತೀವಿ, ಇದೆಲ್ಲ ಆತ್ಮನ ಪದ ಉಪಯೋಗಿಸ್ತೀವಿ. ಆದ್ರೆ ತುಂಬಾ ಜನ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಇರೋರು ಈ ಆತ್ಮನ್ನ ನಂಬೋದಿಲ್ಲ. ಸೊ ಈ ರೀತಿ ನಾವು ಈ ಒಂದು ಆತ್ಮದ ಶಕ್ತಿಯನ್ನು ತಿಳ್ಕೊಳ್ಳಕ್ಕೆ ಮತ್ತೆ ಒಂದು ಗೇಮ್ಗೆ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ಏನು ಇದು ಒಂದು ಭೂಮಿ ಅನ್ನೋದು ಒಂದು ಅದ್ಭುತ ಪಾಠಶಾಲ. ಗೇಮ್ ಏನಂದ್ರೆ ನಾವು ಭೂಮಿಗೆ ಬಂದ್ಮೇಲೆ ಎಲ್ಲ ನಾವ್ ಯಾರು ಅಂತ ಮರ್ತು ಬಿಡ್ತೀವಲ್ಲ, ಆ ತರ ಮರ್ತು ಬಿಟ್ಟು ನಮ್ಮ ಒಂದು ಮತ್ತೆ ಆ ಒಂದು ನಮ್ಮ ಚೈತನ್ಯವನ್ನು ಜ್ಞಾಪಿಸ್ಕೊಂಡು ಮತ್ತೆ ನಾವು ದೇವರು ಅಂತ ತಿಳ್ಕೊಳ್ಳೋದೇ ಒಂದು ಆಟಾಡಕ್ ಬಂದ್ಬಿಟ್ಟು ನಾವೇನ್ ಅನ್ಕೊಂತ ಇದೀವಿ, ಬರೀ ದುಃಖವೇ ಇದು, ಈ ಭೂಮಿ ಮೇಲೆ ಕಷ್ಟ ಅಂತಲ್ಲ, ಇಲ್ಲೇ ಅದನ್ನೇ ಅನ್ಕೊಂಡು ನಾವು ಇಲ್ಲೇ ಮುಳುಗಿ ಆ ದುಃಖದಲ್ಲಿ, ಕಷ್ಟದಲ್ಲಿ, ನರಳಾಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಸೊ ಸಾಧನೆಯಿಂದ ಒಂದೊಂದು ಆತ್ಮ ಸ್ಥಾಯಿನ ಬೆಳೆಸ್ಕೊಂಡು ನಾವು ಮತ್ತೆ ನಮ್ಮ ಪೂರ್ವದ ಒಂದು ಆ ದಿವ್ಯ ದೈವತ್ವಕ್ಕೆ ನಾವು ತಿರುಗಿ ಮರಳಬೇಕು. ಯಾಕೆಂದ್ರೆ ಇವಾಗ 1ನೇ ತರಗತಿ ವಿದ್ಯಾರ್ಥಿಯಾಗಿ ನಾವು ಹುಟ್ಟಿದ್ಮೇಲೆ ಮಕ್ಕಳಾಗಿ ಮತ್ತೆ 1ನೇ ತರಗತಿ ಓದ್ತೀವಿ, 2ನೇ ತರಗತಿ ಓದ್ತೀವಿ, ಆ ತರ ಓದ್ತೀವಲ್ಲ, ಪ್ರತಿ ಜನ್ಮದಲ್ಲಿ ಓದ್ತಾನೆ ಇರ್ತೀವಿ. ಪ್ರತಿ ಜನ್ಮದಲ್ಲಿ ಎದ್ದ ತಕ್ಷಣ ಸ್ಕೂಲ್ ಕಳಿಸ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಆ ತರ. ಆದ್ರೆ ಯಾವಾಗ ಆ ಒಂದು ನಾ ಹೇಳಿದ್ನಲ್ಲ ಬುದ್ಧಿವಂತಿಕೆ ಬಂದ ಒಂದೊಂದು ಸಂಘಟನೆಯನ್ನು ಒಂದೊಂದು ಪಾಠ ಕಲಿತು ಆ ಪಾಠವನ್ನು ಆತ್ಮಕ್ಕೆ ಒಪ್ಪಿಸಿದಾಗ ಅದು ಬುದ್ಧಿವಂತಿಕೆಯಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಫಸ್ಟ್ ಹೇಳಿದ್ನಲ್ಲ. ಆ ರೀತಿ ಆ ಬುದ್ಧಿವಂತಿಕೆ ಜ್ಞಾನ ಅನ್ನೋದು, ಆತ್ಮ ಜ್ಞಾನ ಅನ್ನೋದು ಬೆಳಿತಾ ಬೆಳಿತಾ
ನಾವು ಸಂಪೂರ್ಣರಾಗ್ತೀವಿ, ನಾವು ಕೂಡ ಹಿಯರ್ ಸೆಲ್ಫ್ ಆಗ್ತೀವಿ. ಸೊ ಭೂಮಿಗೆ ಬಂದು ಆತ್ಮ ಜನ್ಮ ತಗೊಂಡು ಎಷ್ಟು ಜನ್ಮಗಳು ತಗೊಳುತ್ತೋ ಅದು ಆತ್ಮದ ವಯಸ್ಸಾಗುತ್ತೆ. ಆತ್ಮದ ವಯಸ್ಸು, ಈಗ ನಾವು ಭೂಮಿ ಮೇಲೆ 120 ವರ್ಷ ಬದುಕ್ತೀವಿ ಅಂತೀವಿ, ಆದ್ರೆ ಆತ್ಮಕ್ಕೆ ಕೂಡ ಒಂದು ವಯಸ್ಸಿದೆ, ಆದ್ರೆ ಯಾರಿಗೂ ಗೊತ್ತಾಗಲ್ಲ. ಯಾವಾಗ ಆ ಒಂದು ಬೆಳಕಿನ ಆ ಒಂದು ಲೈಟ್ ಆ ಚೆಂಡಿಂದ ಒಂದು ಕಿಡಿ ಆಚೆ ಬಂತೋ ಅವತ್ತಿಂದ ಆತ್ಮದ ವಯಸ್ಸು ಶುರು ಆಗಿರುತ್ತೆ. ಆಮೇಲೆ ಭೂಮಿ ಮೇಲೆ ಬಂದ್ರೆ ಎಷ್ಟು ಜನ್ಮಗಳು ತಗೊಳ್ತೀವೋ ಅದು ಕೂಡ ಆತ್ಮದ ವಯಸ್ಸಲ್ಲೇ ಸೇರುತ್ತೆ.